ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ
ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಮಠ್ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಲೋಕಸಭಾ ಮಾಜಿ ಸಂಸದರಾದ ಇಕ್ಬಾಲ್ ಅಹಮದ್ ಸರಡ್ಗಿ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಕಾಂಗ್ರೆಸ್ ನಾಯಕರು ಅಂತಿಮ ದರ್ಶನ ಪಡೆದರು. ಕಲಬುರಗಿ ನಗರದಲ್ಲಿರುವ ಸರಡ್ಗಿ ಅವರ ನಿವಾಸದಲ್ಲಿ ಮಾಜಿ ಸಂಸದರಾದ ಇಕ್ಬಾಲ್ ಅಹಮದ್ ಸರಡ್ಗಿ ಅವರ ಅಂತಿಮ ದರ್ಶನವನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಹಿರಿಯ ಮುಖಂಡರಾದ ರಾಧಾಕೃಷ್ಣ ದೊಡ್ಮನಿ, ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರವು ಶಿಕ್ಷಣ ಇಲಾಖೆಯಲ್ಲಿ ಹಿಂದೆಂದೂ ಕಾಣದ ರಾಜಕೀಯಗೊಳಿಸಿ ಶಿಕ್ಷಕರ, ವಿದ್ಯಾರ್ಥಿಗಳ, ಶಿಕ್ಷಣ ತಜ್ಞರನ್ನು ವಿಶ್ವಾಸಗೊಳಿಸುವಲ್ಲಿ ವಿಫಲವಾಗಿದೆ ಎಂದು MLC ಶಶಿಲ್ ನಮೋಶಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರವೂ ಜನರ ಯಾವ ಪರೀಕ್ಷೆಯಲ್ಲಿಯೂ ಪಾಸ್ ಆಗಿ ಇಲ್ಲ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸುವಲ್ಲಿ ಸರ್ಕಾರವು ಸಂಪೂರ್ಣ ವಿಫಲವಾಗಿದೆ. ಪಬ್ಲಿಕ್ ಪರೀಕ್ಷೆಯನ್ನು ನಡೆಸುವುದಾಗಿ ಹೇಳಿ ಹಲವಾರು ಗೊಂದಲವಾದ ಪರೀಕ್ಷೆಗಳ ಬಗ್ಗೆ ಪೋಷಕರು, ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಸಂಘಟನೆಗಳ ಪದಾಧಿಕಾರಿಗಳ ವಿರೋಧವಿದ್ರೂ ಸಹ ಹಠಮಾರಿ ಧೋರಣೆಯನ್ನು ಅನುಸರಿಸಿ ಶಿಕ್ಷಕರ ಮೇಲೆ ಒತ್ತಡ ತರುವುದರ ಮೂಲಕ ಪರೀಕ್ಷೆಯನ್ನು ತರಾತುರಿಯಲ್ಲಿ ನಡೆಸಿ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ತ್ವರಿತವಾಗಿ ಮುಗಿಸಲು ಅತಿ ಹೆಚ್ಚು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿಸುವುದರ ಮೂಲಕ ಶಿಕ್ಷಕರ ಮೇಲೆ ಒತ್ತಡ ತಂದಾಗ ನಾವು ತೀವ್ರವಾಗಿ ವಿರೋಧಿಸಿದಾಗ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದು ಸಹ ಇದೆ ಎಂದರು. ಕೂಡಿದಂಥ ಈ ಒಂದು ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಯಾವುದೂ ದಿಕ್ಕು ದಿಶೆ ಅಭಿವೃದ್ಧಿ ಪರ ಇಲ್ಲವೇ ಇಲ್ಲ. ಇವತ್ತು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದು ವಿಫಲವಾದಂಥ ಸರ್ಕಾರ. ಕನಿಷ್ಠ ಪಕ್ಷ ಜನರಿಗೆ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡಿ ತಜ್ಞರ ಅಭಿಪ್ರಾಯವನ್ನು ಪಡೆದು ಶಿಕ್ಷಣ ಇಲಾಖೆ ನಡೆಸಬೇಕು ಅಂತ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ. ಸರ್, ನಾಳೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ MLCಯ ಚುನಾವಣೆ ನಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆಗಾಗಿ 9 ಗಂಟೆಗೆ ಅಂದರೆ ಗುಲ್ಬರ್ಗಕ್ಕೆ ನಾಳೆ ಬೆಳಿಗ್ಗೆ ಆ ಟ್ರೈನ್ ಯಾವ ಟ್ರೈನಿಂದ ಬರ್ತಾರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. 2 ಟ್ರೈನನ್ನು ಹೆಸರು ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ ಸಾಯಂಕಾಲ ಒಂದು ಮೀಟಿಂಗ್ ಇದೆ. ಮೀಟಿಂಗ್ ಜಲ್ದಿ ಮುಗಿದ್ರೆ ನಮ್ಮ ಯಶವಂತಪುರಕ್ಕೆ ಬರ್ತಾರೆ. ಇಲ್ದಿದ್ದರೆ ಇನ್ನೊಂದು ಉದ್ಯಾನ ಎಕ್ಸ್ಪ್ರೆಸ್ ಲೇಟ್ ಆಗಿಬಿಡುವಂಥ ಆ ಟ್ರೈನಿಗೆ ಬರ್ತಾರೆ. ಒಟ್ಟಾರೆ ಗುಲ್ಬರ್ಗಕ್ಕೆ ನಾಳೆ ಬೆಳಿಗ್ಗೆ ಟ್ರೈನಿಂದ ಬರ್ತಾರೆ.
ಬಹುಶಃ ಪತ್ರಿಕಾಗೋಷ್ಠಿನೂ ಮಾಡ್ಬೋದು, ಇನ್ನೂ ಕ್ಲಿಯರಿಟಿ ಕೊಟ್ಟಿಲ್ಲ. ಆದರೆ ಬಂದಾದಮೇಲೆ ಇಲ್ಲಿಂದ ಬೀದರಿಗೆ ಪ್ರಯಾಣ ಮಾಡ್ತಾರೆ. ಬೀದರಿಂದ ವಾಪಸ್ ಗುಲ್ಬರ್ಗಾದಲ್ಲಿ 2:30 ಗಂಟೆಗೆ NV ಕಾಲೇಜಿನ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ. ಅದಾದಮೇಲೆ 3:30 ಗಂಟೆಗೆ PDI ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಆಡಿಟೋರಿಯಮ್ದಲ್ಲಿ ಅಲ್ಲಿ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮತ್ತು 6:30 ಗಂಟೆಗೆ ಯಾದಗಿರಿನ ಒಂದು ಸ್ಥಳದಲ್ಲಿ ಈ ಒಂದು ಮತಯಾಚನೆಯ ಪದವೀಧರ ಕ್ಷೇತ್ರದ ಚುನಾವಣೆಯ ಸಂಬಂಧ ಅವರು ಶಿಕ್ಷಕರನ್ನ ಮತ್ತು ಇನ್ನಿತರ ಗ್ರ್ಯಾಜುಯೇಟ್ಸ್ಗಳಿಗೆ ಅಡ್ರೆಸ್ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಹುಶಃ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಟೂರ್ ಪ್ರೋಗ್ರಾಮು ಕೊಟ್ಟಿದೆ ಅಲ್ಲ ಸರ್? ಥ್ಯಾಂಕ್ ಯು ಸರ್, ಧನ್ಯವಾದ. ಮಳೆಗಾಲ ಪ್ರಾರಂಭ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜನರಿಗೆ ಆರೋಗ್ಯದ ಸುರಕ್ಷತೆಗಾಗಿ ಕಲಬುರಗಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಅತ್ತಿಕಾಂತ ವಿ ಸ್ವಾಮಿ ಅವರು ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ಒಂದು ಹೀಟ್ ವೇವ್ ದಿಂದ ತಪ್ಪಿಸ್ಕೊಂಡು ಮೇ ತಿಂಗಳಲ್ಲಿ ಎಂಟರ್ ಆಗಿದ್ವಿ. ಸಾಕಷ್ಟು ಬಿಸಿಲಿನಿಂದ ನೊಂದು ಈಗ ಕೆಲವು ದಿನಗಳಿಂದ ಮಳೆ ಬೀಳ್ತಾ ಇದೆ. ತಣ್ಣನೆ ವಾತಾವರಣ ಎಲ್ಲ ಕಡೆ ಇದೆ. ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಹೀಟ್ ವೇವ್ ಇಲ್ನೆಸಸ್ಗಳು ಭಾಳಷ್ಟು ಕಂಡು ಬಂದಿದ್ದು. ಆಮೇಲೆ ಅದು ಮುಗಿತಪ್ಪ ಅನ್ನಷ್ಟೇ ಮಳೆಗಾಲ ಬಂದು ಈಗ ಮಳೆಗಾಲ ಈಗಾಗಲೇ ಪ್ರಾರಂಭವಾಗುತ್ತಾ ಇದೆ. ಈಗ ನೀರಿನ ಮೂಲಗಳಿಂದ ವಾಟರ್ ಬಾರ್ನ್ ಡಿಸೀಸ್ ನಾವೇನು ಅಂತೀವಲ್ಲ, ಆ ಡಿಸೀಸ್ಗಳು ಬರುವ ಸಾಧ್ಯತೆಗಳು ಭಾಳಷ್ಟು ಇರ್ತವೆ. ಅದರಲ್ಲಿ ಪ್ರಮುಖವಾಗಿ ಒಂದು ಗ್ಯಾಸ್ಟ್ರೋಎಂಟೈಟಿಸ್ ಅಂತೀವಿ ನಾವು, ವಾಂತಿ ಪ್ರಕರಣಗಳು. ಆಮೇಲೆ ಟೈಫಾಯ್ಡ್ ಡಿಸೀಸ್ಗಳು, ಕಾಮಾಲೆ ರೋಗಗಳು, ಇಂಥವು ನೀರಿನಿಂದ ಬರುವಂಥ ರೋಗಗಳು. ಆಮೇಲೆ ಈ ಸಂದರ್ಭದಲ್ಲಿ ಅಲ್ಲಿ ನೀರು ನಿಂತುಕೊಂಡು ವೆಕ್ಟರ್ ಬಾರ್ನ್ ಡಿಸೀಸಸ್ಗಳು ಕೂಡ ಹೆಚ್ಚಾಗ ಸಂಭವ ಇರ್ತದೆ. ವೆಕ್ಟರ್ ಬಾರ್ನ್ ಡಿಸೀಸಲ್ಲಿ ಪ್ರಮುಖವಾಗಿ ಬರೋದು ಅಂತಂದರೆ ಡೆಂಗ್ಯೂ ಫೀವರ್ಸ್ ಅಂತ, ಆಮೇಲೆ ಚಿಕನ್ಗುನ್ಯಾ ಫೀವರ್, ಆಮೇಲೆ ಮಲೇರಿಯಾ ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ನಾವೆಲ್ಲ ಕೈಗೊಳ್ಳಬೇಕಾಗ್ತದೆ. ಈಗಾಗಲೇ ಕೇರಳದಲ್ಲಿ ಮಾನ್ಸೂನ್ ಮುನ್ಸೂಚನೆ ಬಂದಿದೆ. ಅಲ್ಲಿ ಬಂದ ನಂತರ 15 ದಿವಸದಲ್ಲಿ ನಮ್ಮ ಕಡೆ ಎಲ್ಲ ಮಾನ್ಸೂನ್ ಸ್ಟಾರ್ಟ್ ಆಗ್ತದೆ ಅಂತ ಎಲ್ಲ ಕಡೆ ಹವಾಮಾನ ಇಲಾಖೆ ವರದಿ ಮಾಡಿದೆ. ಸೊ ಆದ್ದರಿಂದ ನಾವು ಈಗಾಗಲೇ ಎಚ್ಚೆತ್ತುಕೊಂಡು ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೋಬೇಕು. ಒಂದು ಪ್ರಮುಖವಾಗಿ ಪರಿಸರದಲ್ಲಿ ಅಂತಂದರೆ ನಾವು ಮನೆ ಮೇಲೆಲ್ಲ ಏನು ರೈನ್ ವಾಟರ್ ಪೈಪ್ಸ್ಗಳು ಇರ್ತಾವಲ್ಲ, ಆ ರೈನ್ ವಾಟರ್ ಪೈಪ್ಸ್ಗಳೆಲ್ಲ ಕ್ಲಾಗ್ಸ್ ಆಗ್ತಾ ಇರ್ತವೆ, ಎಲ್ಲ ಬ್ಲಾಕ್ ಆಗಿರ್ತವೆ. ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಮನೆ ಸುತ್ತಮುತ್ತ ಎಲ್ಲ ಈ ತೆಂಗಿನ ಚಿಪ್ ಇರ್ಬೋದು, ಟೈರ್ಸ್ ಇರ್ಬೋದು, ಅಥವಾ ಸಣ್ಣ ಮಡಿಕೆಗಳು ಇರ್ಬೋದು, ಅವೆಲ್ಲ ಅದರಲ್ಲಿ ಸ್ವಲ್ಪ ನೀರು ನಿಂತುಕೊಂಡು ಅಲ್ಲಿ ಸೊಳ್ಳೆಗಳ ಸಾಧ್ಯತೆ ಹೆಚ್ಚಿಗಾಗಿ ಸೊಳ್ಳೆಗಳು ಬ್ರೀಡಿಂಗ್ ಸೈಟ್ಸ್ಗಳು ಆಗ್ತವೆ. ಈ ಸೋರ್ಸ್ಗಳನ್ನು ನಾವೆಲ್ಲ ತೆಗೆದು ಬಿಡಬೇಕು. ಈ ಇನ್ನು ಮಳೆಗಾಲ ಬರೋಕ್ಕಿಂತ ಮುಂಚೆನೇ ನಾವು ಇವೆಲ್ಲ ತೆಗೆದು ಬಿಡಬೇಕು. ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ನಾವು ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು. ಆಮೇಲೆ ನಾವು ವಾಟರ್ ಪೈಪ್ಸ್ಗಳು ಇರ್ತವೆ, ಡ್ರೈನೇಜ್ ಇರ್ತವೆ, ಅವೆಲ್ಲ ಕ್ಲೀನ್ ಮಾಡಿಕೊಂಡು ಸರಿಯಾಗಿ ವಾಟರ್ ಪೈಪ್ಲೈನ್ಸ್ಗಳಲ್ಲಿ ಲೀಕೇಜ್ ಎಲ್ಲೆಲ್ಲ ಲೀಕೇಜ್ ಇರ್ತವೆ, ಲೀಕೇಜ್ಗಳನ್ನು ಸರಿಪಡಿಸ್ಕೊಂಡು ನಾವೆಲ್ಲ ಸನ್ನದ್ಧ ಆಗಿರಬೇಕಾಗ್ತದೆ. ಈಗ ಮಳೆಗಾಲ ಬರ್ತದೆ ಅಂದರೆ ನಾವು ಅದಕ್ಕೆ ಸ್ವಾಗತ ಮಾಡೋಕ್ಕೆ ನಾವು ಇದು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ. ಇವೆಲ್ಲ ನಾವು ಕರೆಕ್ಟಾಗಿ ಇವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮ್ಮ ವಾಟರ್ ಬಾರ್ನ್ ಡಿಸೀಸನ್ನು ಬರೋದು ಕಡಿಮೆ ಆಗಿರ್ತದೆ. ಮತ್ತು ಈ ವೆಕ್ಟರ್ ಬಾರ್ನ್ ಡಿಸೀಸ್ಗಳು ಆಗುವ ಸಾಧ್ಯತೆಗಳು ಕೂಡ ಕಡಿಮೆ ಆಗಿರ್ತದೆ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೋದು ಏನಂತಂದರೆ, ಡೆಂಗ್ಯೂ ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಸೀರಿಯಸ್ ಕಂಡೀಷನ್ಸ್ಗಳಾಗ್ತದೆ ಡೆಂಗ್ಯೂಲಿಂದ. ಡೆಂಗ್ಯೂ ಫೀವರ್ ಇರ್ತದೆ, ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತ ಆಗ್ತದೆ, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಆಗ್ತದೆ. ಡೆಂಗ್ಯೂಗಳಲ್ಲಿ ಕೂಡ 4 ವಿಧಗಳಿವೆ. ಸೊ ಆ ಡೆಂಗ್ಯೂ ಬಂದ ತಕ್ಷಣ ತಾವು ಸಮೀಪದ ವೈದ್ಯರನ್ನು ಕಾಣಿಸ್ಬೇಕು. ಜ್ವರ, ಸಾಕಷ್ಟು ವಿಪರೀತ ಜ್ವರ ಇರ್ತದೆ, ಹೆಡ್ಏಕ್ ಇರ್ತದೆ, ಸಮ್ಟೈಮ್ಸ್ ವಾಂತಿ ಕೂಡ ಆಗುತ್ತದೆ, ಬಾಡಿ ಏಕ್ ಭಾಳಷ್ಟು ಆಗ್ತದೆ. ಆಮೇಲೆ ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಕಣ್ಣಿನ ಹಿಂದುಗಡೆ ಪೇನ್ ಆಗ್ತಾ ಇರ್ತದೆ. ಆಮೇಲೆ ಮೈ ಮೇಲೆಲ್ಲ ಸ್ವಲ್ಪ ಕೆಂಪು ಅಂದಂಗೆ ಅನ್ನಿಸ್ತದೆ, ಮೈಯೆಲ್ಲ ಕೆಂಪಾದಂಗೆ ಅನ್ನಿಸ್ತದೆ. ಸಮ್ಟೈಮ್ಸ್ ರ್ಯಾಸಸ್ನು ಕೂಡ ಬೀಳ್ತವೆ, ಮೈ ಮೇಲೆಲ್ಲ ಕೆಂಪು ರ್ಯಾಸಸ್ಗಳೆಲ್ಲ ಬೀಳ್ತವೆ. ಇಂಥವೆಲ್ಲ ಕಂಡು ಬಂದಂಥ ಡೆಂಗ್ಯೂ ಲಕ್ಷಣಗಳು ಇರ್ಬೋದು ಅಂತೇಳಿ ಶಂಕಿಸಿ ತಾವು ಸಮೀಪದ ವೈದ್ಯರನ್ನು ಕಾಣಿಕೊಂಡು ಅವ್ರ ಹತ್ರ ಚಿಕಿತ್ಸೆ ತೊಗೋಬೇಕು.
ಅವರ ಸಲಹೆ ಸೂಚನೆಗಳನ್ನು ತಾವು ಪಾಲಿಸಬೇಕಂತ ಕೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಡೆಂಗ್ಯೂ ಜ್ವರ ಬರ್ತದೆ 3 to 7 days ಅಷ್ಟೇ ಇರ್ತದೆ ಜ್ವರ ಇದ್ದಾಗ ಆವಾಗ ಜ್ವರ ಕಡಿಮೆ ಆದ ತಕ್ಷಣ ತಾವೆಲ್ಲ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ನಾವು ಮನೆಗೆ ಹೋಗಬೇಕು, ಜ್ವರ ಕಡಿಮೆ ಆಗಿದೆ ಅಂತ ತಾವೆಲ್ಲ ಅಂದ್ಕೋಬೋದು. ಬಟ್ ಡೆಂಗ್ಯೂ ಜ್ವರ ಕಡಿಮೆ ಆದಮೇಲೆ ಕ್ರಿಟಿಕಲ್ ಫೇಸ್ ಅಂತ ಸ್ಟಾರ್ಟ್ ಆಗ್ತದೆ. ಕ್ರಿಟಿಕಲ್ ಫೇಸ್ದಲ್ಲಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳು ಭಾಳಷ್ಟು ಇರ್ತದೆ. ಸಮ್ಟೈಮ್ಸ್ ಪ್ಲೇಟ್ಲೆಟ್ ಎಲ್ಲ ಭಾಳಷ್ಟು ಕಡಿಮೆ ಆಗ್ತದೆ. ಆಮೇಲೆ ಅಲ್ಲಿ ಬಾಡಿಯಲ್ಲಿ ನೀರು ತುಂಬ್ಕೋದಾಗ್ತದೆ. ಇಂಥವೆಲ್ಲ ಆಗಿ ಡೆಂಗ್ಯೂ ಕ್ರಿಟಿಕಲ್ ಫೇಸ್ ಅಂತ ಅಂತೀವಿ. ಆವಾಗ ಜಾಸ್ತಿ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋ ಚಾನ್ಸಸ್ ಭಾಳಷ್ಟು ಇರ್ತದೆ. ಲೀಕೇಜಲ್ಲಾಗಿ ಹೈಪೋಟೆನ್ಷನ್, BP ಕಡಿಮೆ ಆಗಿ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ಇದಕ್ಕೆ ನಾವೆಲ್ಲ ಚಿಕಿತ್ಸೆ ತಗೊಂಡು ನಾವು ಮುಂದೆ ಹೋದಾಗ ರಿಕವರಿ ಫೇಸ್ ಅಂತ ಇರ್ತದೆ. ರಿಕವರಿ ಫೇಸ್ದಲ್ಲಿ ಎಲ್ಲ ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗ್ತದೆ ಮತ್ತು ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಹೋಗಿ ಮನುಷ್ಯ ನಾರ್ಮಲ್ ಸ್ಟೇಜಿಗೆ ಬಂದುಬಿಡ್ತಾನೆ. ಆ ಸ್ಟೇಜಲ್ಲಿ ಕೂಡ ಸಮ್ಟೈಮ್ಸು ಕಾರ್ಡಿಯಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳಷ್ಟು. ಕಾರ್ಡಿಯೋಮಯೋಪತಿ ಅಂತೀವಿ ಅಥವಾ ಎನ್ಸೆಫ್ಲೈಟಿಸ್ ಅಂತೀವಿ. ಇಂಥವೆಲ್ಲ ಆಗೋ ಚಾನ್ಸಸ್ಸು ಭಾಳಷ್ಟು ಇರ್ತದೆ. ಸೊ ನಂದು ಹೇಳೋದಂತಂದರೆ ವೈದ್ಯ ಸಲಹೆ ತೊಗೊಂಡು ತಾವೆಲ್ಲ ಮುಂದುವರಿಬೇಕು ಇಂಥ ಡೆಂಗ್ಯೂ ಫೀವರ್ ಬಂದಾಗ ಅಂತ. ಸೇಮ್ ಟೈಪು ಚಿಕನ್ಗುನ್ಯಾ ಕೂಡ ತಮಗೆಲ್ಲ ಗೊತ್ತಿದೆ. ಇದು ಕೂಡ ಏಡಿಸ್ ಈಜಿಪ್ತಿ ಸೊಳ್ಳೆ ಅಂತ ಬರ್ತದೆ. ಏಡಿಸ್ ಈಜಿಪ್ತಿ ಸೊಳ್ಳೆ ಕಡಿದ್ರೆ ನಮಗೆ ಚಿಕನ್ಗುನ್ಯಾ ಆಗುತ್ತೆ. ಚಿಕನ್ಗುನ್ಯಾ ಆದಾಗ ಏನಾಗುತ್ತೆ ಅಂತಂದರೆ ಭಾಳಷ್ಟು ಅಲ್ಲಿ ಕೂಡ ವಿಪರೀತ ಜ್ವರ ಬಂದುಬಿಡ್ತದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಡೆಂಗ್ಯೂ ಫೀವರ್ ಆ್ಯಂಡ್ ಚಿಕನ್ಗುನ್ಯಾ ಫೀವರ್. ಸೊ ಚಿಕನ್ಗುನ್ಯಾ ಫೀವರ್ದಲ್ಲಿ ಭಾಳಷ್ಟು ಬಾಡಿ ಹೇಗಿರ್ತದೆ, ಆರ್ಥಲ್ಜಿಯಾ ಜಾಸ್ತಿ ಇರ್ತದೆ. ಆರ್ಥಲ್ಜಿಯಾ ಅಂದರೆ ಕೀಲು ನೋವು ಭಾಳಷ್ಟು ಇರ್ತದೆ. ಕೀಲು ನೋವು, ಮಸಲ್ ನೋವು ಭಾಳಷ್ಟು ಇರ್ತದೆ. ಆಮೇಲೆ ಈಗ ಕೂತ್ಕೊಂಡಿಂದ ಸಡನ್ನಾಗಿ ಬಂದುಬಿಡ್ತದೆ. ಅದು ಸಡನ್ನಾಗಿ ಬಂದುಬಿಟ್ಟು ನೀವು ಸಪೋಸ್ ಟಾಯ್ಲೆಟ್ಗೆ ಮನುಷ್ಯ ಕೂತಿದ್ರೆ ಅಂದರೆ ಟಾಯ್ಲೆಟಿಂದ ಎದ್ದೇಳಿಕೆ ಆಗೋಲ್ಲ ಅಂಥ ಪರಿಸ್ಥಿತಿ. ಒಂದು ಬಾವಿಲಿಂದ ನೀರು ತೆಕ್ಕೋತಾ ಇದ್ದಂದ್ರೆ ನೀರಲ್ಲಿ ಅದು ಒಳಗೆ ಬಿದ್ದು ಬಿಡ್ತದೆ. ಕೈ ಅವನಿಗೆ ಹಗ್ಗದಿಂದ ಎಳ್ಕೊಳ್ಳೋಕ್ಕೆ ಆಗೋಲ್ಲ. ಸಡನ್ ಬಂದುಬಿಡ್ತದೆ ಅದು ಚಿಕನ್ಗುನ್ಯಾ. ಸೊ ಇದು ಚಿಕನ್ಗುನ್ಯಾ ಅಂತ ತಾವು ಸಂಖ್ಯೆ ಮಾಡಿಕೊಂಡು ತಾವು ಸಮೀಪದ ವೈದ್ಯರನ್ನು ಕಾಣ್ಕೊಂಡಿದ್ರೆ ಇದು ಚಿಕಿತ್ಸೆ ಸಿಗುತ್ತದೆ. ಆಮೇಲೆ ಇದು ಡೆಂಗ್ಯೂಗೆ ಟೆಸ್ಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಬ್ಲಡ್ ಟೆಸ್ಟ್ಗಳಿವೆ. CBC ಮಾಡ್ತೀವಿ ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಅದರಲ್ಲಿ ಅದು ನೋಡಿಕೊಂಡು ಡೆಂಗ್ಯೂ ಇರ್ಬೋದು ಅಂತ ಸಂಖ್ಯೆ ವ್ಯಕ್ತಪಡಿಸ್ತೀವಿ. ಅದು ಕನ್ಫರ್ಮೇಷನ್ ಮಾಡೋದು ಅಂತಂದರೆ ಒಂದು 2 ಲ್ಯಾಬ್ ಇವೆ. ಕಲಬುರಗಿ ಡಿಸ್ಟಿಕ್ದಲ್ಲಿ 2 ಲ್ಯಾಬ್ ಇವೆ. ಒಂದು ವೈರಾಲಜಿ ಲ್ಯಾಬ್ ಅಂತ ಜಿಮ್ಸ್ ಆಸ್ಪತ್ರೆಯಲ್ಲಿದೆ. ಇನ್ನೊಂದು DPS ಲ್ಯಾಬ್ ಅಂತ ಅಲ್ಲಿ ಅದೂ ಕೂಡ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲೇ ಇದೆ. ಈ 2 ಲ್ಯಾಬಲ್ಲಿ ನಾವು ಇದು ಕನ್ಫರ್ಮೇಟರಿ ಟೆಸ್ಟ್ ಆಗ್ತವೆ. ಬೇರೆ ಎಲ್ಲಿಯೂ ಕಲಬುರಗಿ ಡಿಸ್ಟಿಕ್ದಲ್ಲಿ ಯಾವ ಪ್ರೈವೇಟ್ದಲ್ಲಿ ಇಲ್ಲ, ಯಾವುದು ಗೌರ್ಮೆಂಟ್ದಲ್ಲಿ ಇಲ್ಲ. ಇವೆರಡು ಬಿಟ್ಟಿದೆ. ಸೊ ಅದಕ್ಕಾಗಿ ಇದು ಬೇರೆ ಯಾವುದು ಟೆಸ್ಟ್ ಮಾಡ್ಕೊಳ್ಳಾರ್ದಾಗ ಇದು ಟೆಸ್ಟ್ ಅಂತ ಮಾಡ್ಕೋಬೇಕು. ದಿಸ್ ಇಸ್ ಕನ್ಫರ್ಮೇಟರಿ ಮ್ಯಾಕ್ ಎಲಿಸಾ ಟೆಸ್ಟ್ ಅಂತ ಅಂತೀವಿ. ಇದು ಎಲಿಸಾ ಟೆಸ್ಟು. ಆಮೇಲೆ ಚಿಕನ್ಗುನ್ಯಾ ಕೂಡ ನಾವು ಕ್ಲಿನಿಕಲ್ ಡಯಾಗ್ನೋಸಿಸ್ ಇದೆ, ಡೈರೆಕ್ಟ್ಲಿ ಡಯಾಗ್ನೋಸ್ ಮಾಡ್ಬೋದು. ಇದು ಕೂಡ ಎಲಿಸಾ ಟೆಸ್ಟ್ ಮಾಡಿ ನಾವು ಕಂಡಿಡ್ತೀವಿ. ಯಾವ ಡೆಂಗ್ಯೂ ಕಡೆದು ಸ್ಯಾಂಪಲ್ ಕಳಿಸ್ತೀವಲ್ಲ ಅದು ಆವಾಗ ಚಿಕನ್ಗುನ್ಯಾ ಟೆಸ್ಟ್ನು ಮಾಡ್ತೀವಿ. ಚಿಕನ್ಗುನ್ಯಾ ಕಡೆದು ಕಳಿಸಿದ ಸ್ಯಾಂಪಲ್ಲು ನಾವು ಡೆಂಗ್ಯೂ ಟೆಸ್ಟ್ನು ಮಾಡ್ತೀವಿ. ಎರಡೂ ಕೂಡ ಟೆಸ್ಟ್ ಮಾಡ್ತೀವಿ ನಾವು. ಸೊ ದಿಸ್ ಇಸ್ ಅಬೌಟ್ ಡೆಂಗ್ಯೂ ಆ್ಯಂಡ್ ಚಿಕನ್ಗುನ್ಯಾ. ಆಮೇಲೆ ಟೈಫಾಯ್ಡ್ ಫೀವರ್ ನಿಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಟೈಫಾಯ್ಡು ಮತ್ತು ಕಾಮಾಲೆ ರೋಗ, ಆಮೇಲೆ ವಾಂತಿ ಭೇದಿ ಎಲ್ಲ ರೋಗಕ್ಕೂ ಕೂಡ ನಾವು ನೀರು ಕಾಸಿ ಕುದಿಸಿ ತಣ್ಣಗೆ ಮಾಡಿ ಕುಡಿತಿದ್ರೆ ಇವು ಯಾವ ರೋಗ ಬರೋದಿಲ್ಲ. ವಾಟರ್ ಬಾಟೀಸ್ ಈ ಮಳೆಗಾಲ ಹೋಗೋ ತನಕ ಎಲ್ಲರೂ ಸಾರ್ವಜನಿಕರು ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ಭಾಳಷ್ಟು ಉತ್ತಮ. ಯಾವುದೂ ಕಾಯಿಲೆ ವಾಟರ್ ಬಾರ್ನ್ ಡಿಸೀಸ್ಗಳು ಬರೋದಿಲ್ಲ ಅಂತ ನಾನು ಹೇಳ್ತೇನೆ. ಇತ್ತೀಚೆಗೆ ಭೀಕರವಾಗಿ ಕೊಲೆಯಾದ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ ಮೃತ ಕುಟುಂಬಕ್ಕೆ MLC ತಿಪ್ಪಣ್ಣಪ್ಪ ಕಮಕ್ನೂರವರು ಮಂಗಳವಾರ ಭೇಟಿ ನೀಡಿ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಪರಿಹಾರ ನೀಡಿ ನಿಮ್ಮ ಕುಟುಂಬದ ಜೊತೆಗೆ ಕೋಲಿ ಸಮಾಜ ಮತ್ತು ಸರ್ಕಾರ ಇದೆ ಎಂದು ಅಭಯ ನೀಡಿದರು. ಮೃತ ಅಂಜಲಿಯ 3 ಜನ ಸಹೋದರಿಯರ ರಕ್ಷಣೆ, ಅವರ ಶಿಕ್ಷಣ ಮತ್ತು ಉದ್ಯೋಗ ಕಲ್ಪಿಸುವ ಜವಾಬ್ದಾರಿ ಸರ್ಕಾರ ಹೊಂದಿದೆ. ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಲಿದೆ. ಏನೇ ಸಮಸ್ಯೆ ಬಂದರೆ ನನ್ನ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಎಂದು ಮಕ್ಕಳಿಗೆ ಮತ್ತು ಮೃತಳ ಅಜ್ಜಿಗೆ MLC ತಿಪ್ಪಣ್ಣಪ್ಪ ಕಮಕ್ನೂರ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕೋಲಿ ಸಮಾಜದ ಗುರುಗಳಾದ ಶ್ರೀ ವಾಸುದೇವ ಸ್ವಾಮೀಜಿ, ಸಮಾಜದ ಮುಖಂಡರಾದ ವಿಜಯ್ ಕುಮಾರ್ ಹದಗಲ್, ಅಮೃತ ಡಿಗ್ಗಿ, ನಿಂಗಣ್ಣ ಸೋಮನೂರ್, ಅರ್ಜುನಪ್ಪ ಜಮಾದಾರ್ ಸೇರಿದಂತೆ ಅನೇಕರು ಇದ್ದರು. ಗೃಹ ಮಂತ್ರಿಗೆ ಮನವೊಲಿಸಿ ಅವರಿಂದ ಆಶ್ವಾಸನೆ ತೆಗೆದುಕೊಳ್ಳುವ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಈ ಮನೆತನಕ್ಕೆ ಅದೇ ಜಾತಿಯವನ್ನ ಆಗಿರೋದ್ರಿಂದ ಅಂಥವರ ರಕ್ತದಲ್ಲಿ ನಾನು ಕೂಡ ರಕ್ತ ಹಂಚಿಕೊಂಡು ಹುಟ್ಟಿ ಇವತ್ತು ದಿವಸ ವಿಧಾನ ಪರಿಷತ್ನಲ್ಲಿ ಪ್ರವೇಶ ಮಾಡಿದ್ರಿಂದ ಈ ಮನೆತನಕ್ಕೆ ಯಾವುದೇ ತೊಂದರೆ ಆಗಲಾರದು ಹಾಗೆ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಸಹಕಾರ ಮಾಡ್ತೇನೆ. ಥ್ಯಾಂಕ್ ಯು. ಸರ್ಕಾರ ಇದೆ
ಪೊಲೀಸ್ ಸಿಬ್ಬಂದಿ ಫಲ ವೈಫಲ್ಯ ಕಾಂಗ್ರೆಸ್ ಯಾವುದು ಈ ಘಟನೆ ಏನಾಗದಲ್ಲ ಇದರಿಂದ ಇಡೀ ಮಾನವ ಜನಾಂಗದವರೇ ತಿಳಿಸ್ತಕ್ಕಂಥ ಕೆಲಸ ಆಗಿದೆ. ಏನೋ ಹೊರಗಡೆ ಎಲ್ಲಾರ ಹೋಗೋದು ಮಾಡೋದು ನೋಡಿದ್ದೀವಿ. ಮನೆಯಲ್ಲಿ ಬಂದು ತಟ್ಟಿ ಬಡದು ತಟ್ಟಿ ತರಿಸಿ ಮನೆಗೆ ಕೊಂಡಂಥ ಮಗಳಿಗೆ ಚಾಕು ಆಗಿ ಹೋಗ್ತಕ್ಕಂಥ ಇದು ಕೆಲಸ ಇದು ಬಹುಶಃ ರಾಜ್ಯದಲ್ಲಿಯೇ ಮೊದಲನೇದಂತ ಹೇಳೋದು ಕೂಡ ತಪ್ಪಾಗಿಲ್ಲ. ಅದು ಹೀಗಾಗಿದೆ. ಅದಕ್ಕಾಗಿ ಒಳ್ಳೆಯವರು ಕೆಟ್ಟರು ಅಂತ ಹೇಳೋದಕ್ಕಿಂತ ಇಲ್ಲಿಯ ಪೊಲೀಸ್ ವೈಫಲ್ಯ ಆಗಿದೆ. ತಕ್ಷಣ ಅವರೆಲ್ಲರೂ ವರ್ಗಾವಣೆ ವಿಧಾನ ಪರಿಷತ್ತಲ್ಲಿ ನಿಮಗೆ ಚರ್ಚೆ ಮಾಡ್ತೀನಿ. ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿಯ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮಾಜಿ ಲೋಕಸಭಾ ಸದಸ್ಯರಾದ ಇಕ್ಬಾಲ್ ಅಹಮದ್ ಸರಡ್ಗಿ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಲೋಕಸಭಾ ಮಾಜಿ ಸದಸ್ಯರಾದ ಇಕ್ಬಾಲ್ ಅಹಮದ್ ಸರಡ್ಗಿ ಅವರ ನಿಧನದ ಪ್ರಯುಕ್ತ ಇಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಮೃತರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂತಾಪ ಸೂಚಿಸಿದರು. ಒಂದು ಈಗ ತಾನೇ ಒಂದು ಸಭೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜನೆಯಾಗಿತ್ತು. ಇಕ್ಬಾಲ್ ಅಹಮದ್ ಸರಡ್ಗಿ ಸಾಹೇಬರು ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಭಾಳ ಹಿರಿಯ ಮತ್ತು ಮುತ್ಸದ್ದಿ ರಾಜಕಾರಣಿಗಳು. ಸುಮಾರು 50 ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮತ್ತು ಧರಮ್ ಸಿಂಗ್ ಸಾಹೇಬರ ಒಡನಾಟದಲ್ಲಿ ಒಂದು ಉತ್ತಮ ಒಬ್ಬ ಮೇರುಗಿರಿಯ ಪ್ರಬುದ್ಧ ರಾಜಕಾರಣಿಯಾಗಿತ್ತು. ಅವರು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. 2 ಬಾರಿ ಕಲಬುರಗಿ ಲೋಕಸಭಾ ಸದಸ್ಯರಾಗಿದ್ದರು ಮತ್ತು 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಆಲ್ ಇಂಡಿಯಾ ಹಜ್ ಕಮಿಟಿಯ ಅಧ್ಯಕ್ಷರಾಗಿದ್ದರು ಮತ್ತು GDA ಚೇರ್ಮನ್ ಆಗಿದ್ದರು. ಅನೇಕ ಹುದ್ದೆಗಳನ್ನು ಮತ್ತು KPCCಯ ಉಪಾಧ್ಯಕ್ಷರಾಗಿದ್ದರು. ಅನೇಕ ಹುದ್ದೆಗಳನ್ನು ಇವತ್ತು ಇಕ್ಬಾಲ್ ಅಹಮದ್ ಸರಡ್ಗಿ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಒಬ್ಬ ನಾಯಕರಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಅವರು ಭಾಳ ದೊಡ್ಡ ಒಂದು ಕೊಡುಗೆ ಇದೆ. ಅವರು ಎಲ್ಲರ ಜೊತೆ ಭಾಳ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹೊಂದಿರತಕ್ಕಂಥವರು ಮತ್ತು ವಿಶೇಷವಾಗಿ 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಮತ್ತು ಧರಮ್ ಸಿಂಗ್ ಸಾಹೇಬರಿಗೆ ಖರ್ಗೆ ಸಾಹೇಬರಿಗೆ ಭಾಳ ಪರಮಾಪ್ತರಾಗಿದ್ದರು. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಮತ್ತು ಅವರ ಯಾವತ್ತೂ ಕೂಡ ಒಂದು ಸೌಹಾರ್ದಿತ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಒಬ್ಬ ಹಿರಿಯ ನಾಯಕರಾಗಿದ್ದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗದ್ದೇದಾರ್ ಕಾಳ್ಗಿ, ಮಾಜಿ ಸಚಿವ ರೇವನಾಯಕ ಬೆಳಂಗಿ, ಲತಾ ರವಿ ರಾಠೋಡ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. 2 ವಾರಗಳ ಕಾಲ ದುಡಿದ ಕೂಲಿ ದಿನಗಳನ್ನು ಶೂನ್ಯ ಮಾಡಿ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿ ಇಂದು ಚಿತ್ತಾಪುರ ತಾಲೂಕಿನ ಹರಳಕಟ್ಟೆ ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕರು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು. ಪಂಚಾಯತ್ ಕಚೇರಿಯ ಮುಂದೆ 3 ತಾಸು ಧರಣಿ ನಡೆಸಿದ ನೂರಾರು ಜನ ನರೇಗಾ ಮಹಿಳಾ ಕಾರ್ಮಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಬಿ ಭಗವಾನ್ ರೆಡ್ಡಿ, ಪಂಚಾಯತ್ ರಾಜ್ ಇಲಾಖೆ ಕಾರ್ಮಿಕರ ವಿರೋಧಿ ಧೋರಣೆಯನ್ನು ಖಂಡಿಸಿದರು. ಸುಡು ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡಿದ ಕಾರ್ಮಿಕರ 2 ವಾರಗಳ ಕೂಲಿ ಹಾಜರಿಗಳನ್ನು ರದ್ದುಪಡಿಸಿ ನೀಚ ಕೆಲಸ ಗ್ರಾಮ ಪಂಚಾಯತಿ ಮಾಡುತ್ತಿರುವುದು ಅತ್ಯಂತ
ಅತ್ಯಂತ ಬೇಜವಾಬ್ದಾರಿ ಧೋರಣೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮನವಿ ಪತ್ರ ಸ್ವೀಕರಿಸಿದ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಪಂಡಿತ್ ಸಿಂಧೆ ಹಾಗೂ ಚಿತ್ತಾಪುರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಬಿ ಅಕ್ರಮ್ ಪಾಷಾ 15 ದಿನಗಳ ಒಳಗಾಗಿ ಕೂಲಿ ಕಾರ್ಮಿಕರ 3 ವಾರಗಳ ವೇತನ ಪಾವತಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಹಲಕರಟಿ ಗ್ರಾಮ ಶಾಖೆಯ ಅಧ್ಯಕ್ಷ ಚೌಡಪ್ಪ ಗಂಜಿ, ರೈತ ಮುಖಂಡರಾದ ಶಿವಕುಮಾರ್ ಆಂದೋಲ, ಈರಣ್ಣ ಇಸಬಾ, ಗೌತಮ್ ಪರ್ತೂರ್ಕರ್, ಗೋವಿಂದ ಎಳವಾರ್ ಸೇರಿದಂತೆ ನೂರಾರು ಜನ ಉದ್ಯೋಗ ಖಾತ್ರಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಾನೂನು ಬಂದ ಚಳವಳಿ ಇಲ್ಲ, ಧರಣಿ ಅಷ್ಟೇ ಕೂತ್ಕೊಂಡಿದ್ದೀವಿ. ಮುಂದೆ ಒಂದು ದಿವಸ ಕಾನೂನು ಬಂದ ಚಳವಳಿ ಮಾಡಬೇಕಾಗ್ತದ, ಈ ರಸ್ತೆ ಬಂದ್ ಮಾಡಬೇಕಾಗ್ತದ, ಹೈವೇನ ಎಲ್ಲ ಜನಗಳು ನಿಶ್ಶಬ್ದ ಆಗಬೇಕಾಗ್ತದ, ಅಧಿಕಾರಿಗಳು ಕೂಡ ನಿಶ್ಶಬ್ದ ಆಗಬೇಕಾಗ್ತದ. ಅಂತ ಒಂದು ಹೋರಾಟಕ್ಕೆ ನೀವೆಲ್ಲ ತಯಾರಾಗಬೇಕಾಗಿದೆ. ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಇವ್ರು ಯಾವುದಕ್ಕೂ ಮಣಿಯುವುದಿಲ್ಲ, ಹೇಳ್ತೀನಿ ನಾನು ನಿಮ್ಗೆ, ಯಾವುದಕ್ಕೂ ಮಣಿಯುವುದಿಲ್ಲ. ಅವರು ಯಾವಾಗ ರೈತರು ಕಾರ್ಮಿಕರು ಬೀದಿಗೆ ಬರ್ತಾರೆ, ಚಳವಳಿ ಮಾಡ್ಲಿಕ್ಕೆ ತಯಾರಾಗ್ತಾರೆ, ಯಾವಾಗ ಓಡಿ ಬರ್ತಾರೆ. ಏನು ಇಷ್ಟು ದಿವಸ ನಿದ್ದೆ ಮಾಡಿದ್ರೆ ನೀವು? ಯಾಕೆ ಬಂದು ಈ ಸಮಸ್ಯೆ ಪರಿಹಾರ ಮಾಡಿಲ್ಲ? ಹೋಗ್ತೀನಿ ನಿಮ್ಗೆ ಮನವಿ ಪತ್ರ ಕೊಟ್ಟಿದೆ. ನಿಮ್ಗೆ ಏನಾರ ಮಾನ ಮರ್ಯಾದೆ ಇದೆ, ನಾಚಿಕಿದೆ ನಿಮ್ಗೆ? ಕಾರ್ಮಿಕರು ದುರ್ದನವನ್ನು ಕೊಡ್ಲಿಕ್ಕೆ ನಿಮ್ಗೆ ಏನಾಗಿದೆ? ನೀವು ಸಂಬಳ ಒಂದ್ ತಿಂಗಳು ನಿಲ್ಲಿಸಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅಧಿಕಾರಿಗಳು, ತಹಸೀಲ್ದಾರ್ ಆಗಲಿ, DC ಆಗಲಿ, SP ಆಗಲಿ, ಒಂದ್ ತಿಂಗಳ ಸಂಬಳವನ್ನು ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ ಇವರು? ಅವ್ರ ಸಂಬಳ ಒಂದು ದುಡ್ಡು ಕೂಡ ಕಟ್ಟಾಗಲ್ಲ. ಪ್ರತಿ ತಿಂಗಳ ಸಂಬಳ ಜಮಾ ಆಗ್ತದೆ. ಆದ್ರೆ ಕಾರ್ಮಿಕರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನೀವು ದುಡ್ಡು ಸಂಬಳ ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರ ಸಂಬಳ ಮಾತ್ರ ಪ್ರತಿ ದಿವಸ ತಗೋತಾರೆ. ಇದು ಯಾವ ನ್ಯಾಯ? ಅಧಿಕಾರಿಗಳ ಸಂಬಳ ಜಮಾ ಆಗ್ತದೆ, ಆದ್ರೆ ಕಾರ್ಮಿಕರು ದುಡಿದಂತ ಸಂಬಳ ಕೊಡ್ಲಿಕ್ಕೆ ಏನ್ ತೊಂದರೆ ಇದೆ? ಅದು ಬಿಸಿಲಿನಲ್ಲಿ 40-45 ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲಿನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಸಂಬಳ ಕೊಡ್ಲಿಕ್ಕೆ ಏನ್ ತೊಂದರೆ ಇದೆ? ಇದು ಅತ್ಯಂತ ಅನ್ಯಾಯ, ಘೋರವಾದಂತದ್ದು. ಇದನ್ನ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ಈ ನಿಮ್ಮ ಹೋರಾಟ ಯಶಸ್ವಿಯಾಗುವವರೆಗೆ ನಮ್ಮ ರೈತ ಸಂಘಟನೆ AIKMS ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಮತ್ತು ಕಲಬುರಗಿಯ ಅರ್ಜುನ್ ಹನುಮಂತಿಗೆ ಚಿತ್ರಹಿಂಸೆ ನಡೆದಿದ್ದನ್ನು ಖಂಡಿಸಿ ಇಂದು ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಭದ್ರತೆ ನೀಡಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಮೃತ ಅಂಜಲಿ ಕುಟುಂಬದವರಿಗೆ ಮತ್ತು ಚಿತ್ರಹಿಂಸೆಯಿಂದ ನೊಂದ ಅರ್ಜುನ್ ಹನುಮಂತ್ ಅವರಿಗೆ ಸರ್ಕಾರಿ ನೌಕರಿ ನೀಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಅತ್ಯಾಚಾರ, ಜೇವರ್ಗಿ ತಾಲೂಕಿನ ಯಾದಪುರ ಗ್ರಾಮದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ, ಅಳಂದ ತಾಲೂಕಿನ ಕೋರಳಿ ಗ್ರಾಮದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ, ಕಲಬುರ್ಗಿ ಬಾಲಕಿಯ ಮೇಲೆ ಕಿಡ್ನಾಪ್ ಪ್ರಕರಣ, ಕಾಳಗಿ ತಾಲೂಕಿನ ಕುಡ್ಲಿ ಗ್ರಾಮದಲ್ಲಿ ಗುಂಡಪ್ಪ ಮಗಿ ಪ್ರಚೋದಿತ ಆತ್ಮಹತ್ಯೆ, ಕಲಬುರ್ಗಿ ದೇವಾನಂದ ಪ್ರಚೋದಿತ ಕೊಲೆ ಮತ್ತು ಆತ್ಮಹತ್ಯೆ, ಲಾಡಮುಗುಳಿ ಗ್ರಾಮದಲ್ಲಿ ನಿಖಿಲ್ ಪೂಜಾರಿಯ ಪ್ರಚೋದಿತ ಆತ್ಮಹತ್ಯೆ, ಕಲಬುರ್ಗಿ ನಗರದ ನಾರಾಯಣ ಕಾಳೆಯವರ ಲಾಕಪ್ ಡೆತ್, ಮಣೂರು ಗ್ರಾಮದ ಗಂಗಾಧರ್ ಸಂಖ್ಯೆ ಅವರ ಮೇಲೆ ಸಮಾಜದ ಸಮನ್ವಯ ಸಮಿತಿ ವತಿಯಿಂದ ಇಂದು ರಾಜ್ಯದಲ್ಲಿ ಈ ಹಿಂದೆ ನೇಹಾ ಹಿರೇಮಠಿಯವರ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಎನ್ನುವಂಥ ಯುವತಿಯನ್ನು ಹಾಡುವಾಗಲೇ ಬರ್ಬರ ಹತ್ಯೆಯನ್ನು ಮಾಡಿರುವುದು ಮತ್ತು ಜಿಲ್ಲೆಯಲ್ಲಿ ಹಿಂದುಳಿದ ಬಡ ಮತ್ತು ಮಡಿವಾಳ ಸಮಾಜದ ಅರ್ಜುನ್ ಹನುಮಂತ್ ಇವರ ಒಂದು ಚಿತ್ರಹಿಂಸೆಯನ್ನು ಖಂಡಿಸಿ, ಅಲ್ಲದೆ ಜಿಲ್ಲೆಯಲ್ಲಿ ನಡೀತಿರುವಂಥ ಹಲವಾರು ಅಪರಾಧ ಪ್ರಕರಣಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಾರ್ವಜನಿಕರ ಮತ್ತು ವಿವಿಧ ಸಮಾಜದ ಮುಖಂಡರ ಸಹಯೋಗದೊಂದಿಗೆ ನಗರದ ಜಗತ್ ಸರ್ಕಲ್ನಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲದೆ ಬಡ ಯುವಕರಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲಾರದೆ ಇವತ್ತಿನ ದಿವಸ ಹಲವಾರು ಜೀವ ಹಾನಿಗಳಾಗೋದ್ರ ಮುಖಾಂತರ ಜನರು ಭಯಭೀತಿಯಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ.
ಆದ್ದರಿಂದ ಇವರಿಗೆ ಭದ್ರತೆ ಒದಗಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಬಂಧುಗಳೇ. ಬೇಕಂತ ಎಲ್ಲ ರಾಜಕೀಯವರು ಕೇವಲ ಭಾಷಣಗಾಗಿ ಸೀಮಿತ ಆಗಿದ್ದಾರೆ. ಆದರೆ ಇವತ್ತು ನಿಜವಾಗಲೂ ಶರಣಿನ ನಾಡು ಅಂತೇಳಿ ಅವ್ರ ಮನದಲ್ಲಿದ್ದರೆ ಇವೆಲ್ಲ ವಿಚಾರಗಳನ್ನು ಅವರು ಮನದಲ್ಲಿಟ್ಟುಕೊಂಡು ಶೀಘ್ರದಲ್ಲೇ ಇಲ್ಲಿವರೆಗೂ ಕೂಡ ಇನ್ನೂ ಆರೋಪಿಗಳಿಗೆ ಬಂಧಿಸಿಲ್ಲ. ಇನ್ನೂ 4-5 ಆರೋಪಿಗಳು ಯಾವ ಥರ ಬತ್ತಲೆ ಮಾಡಿ ಅರ್ಜುನ ನಮ್ಮ ಸೇಡಂ ತಾಲೂಕಿನ ದ್ಯಾವನೂರು ಹುಡುಗ ಪಾಪ ಅಮಾಯಕರವಾಗಿ ಅವರು ಸಂಘಟಕರಿಗೆ ಕಾರಿನ ವ್ಯಾಪಾರ ಮಾಡುತ್ತೀನಿ ಅಂತೇಳಿ ಕಾರ್ ತೊಗೋತೀನಿ ಅಂತೇಳಿ ಕಾರ್ನು ಕೂಡ ಇಲ್ಲಿವರೆಗೆ ನಾಪತ್ತೆ. ಪಾಪ ಗರೀಬ್ ಮನುಷ್ಯ ಬಡವ ಮನುಷ್ಯ ಕಾರ್ನೂ ಇಲ್ಲ, ಆರೋಪಿಗಳಿಗೂ ಕೂಡ ಬಂಧಿಸಿಲ್ಲ. ಇವತ್ತು ಇಂಥ ಒಂದೆಲ್ಲ ಘಟನೆಗಳಿಗೆ ನಾವು ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾಗಿದೆ. ಸರ್ಕಾರ ಎಲ್ಲಿವರೆಗೆ ಎಚ್ಚರಿಕೆ ವಹಿಸೋದಿಲ್ಲ ಅಲ್ಲಿವರೆಗೆ ಇದು ನಮ್ಮ ಹೋರಾಟ ಮುಂದುವರಿಬೇಕು. ಇವತ್ತು ವಿಶೇಷವಾಗಿ ಏನಿವತ್ತು ಎನ್ಕೌಂಟರ್ಗಳು ಇವೆಲ್ಲ ನಡೀತಾ ಇದೆ, ಇದರ ವಿರುದ್ಧ ಏನಾದರೂ ಶೀಘ್ರದಲ್ಲಿ ಕಾನೂನು ಕ್ರಮ ತಗೊಂಡಿಲ್ಲ. ಈ ಪ್ರತಿಭಟನೆಯಲ್ಲಿ ಅವಣ್ಣ ಮ್ಯಾಕೆರಿ, ಶಿವಕುಮಾರ್ ನಾಟಿಕರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಅನೇಕರು ಇದ್ದರು. ಸದ್ಯದಲ್ಲಿಯೇ ನಡೆಯಲಿರುವ 3 ಪದವೀಧರ ಮತ್ತು 3 ಶಿಕ್ಷಕರ ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನತ್ತ ಪದವೀಧರರು ಹೆಚ್ಚಿನ ಒಲವು ತೋರಿಸುತ್ತಿದ್ದು, ಹೀಗಾಗಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದು ಕೆಪಿಸಿಸಿ ಶಿಕ್ಷಕರ ಘಟಕದ ಅಧ್ಯಕ್ಷ ಬಸವರಾಜ್ ಗುರುಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪದವೀಧರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿದೆ. ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಕರ ನೇಮಕಾತಿ, 7,000ಕ್ಕೂ ಹೆಚ್ಚು ಶಾಲಾ ಕೊಠಡಿಗಳನ್ನು ದುರಸ್ತಿಗೆ ಹಣ ನೀಡಲಾಗಿದೆ. ಅತಿಥಿ ಉಪನ್ಯಾಸಕರಿಗೆ ನಿವೃತ್ತಿಯ ಸಂದರ್ಭದಲ್ಲಿ 5 ಲಕ್ಷ ಎಡಗಂಟು ನೀಡಲು ನಿರ್ಧಾರ ಸೇರಿದಂತೆ ಹಲವು ಕಾರ್ಯಗಳನ್ನು ಚುನಾವಣೆಗೆ ಪೂರ್ವಕವಾಗಲಿದೆ ಎಂದು ತಿಳಿಸಿದರು. ಪದವೀಧರರ ಇನ್ನಿತರೆ ಸಮಸ್ಯೆಗಳನ್ನು ಬಗೆಹರಿಸಲು ಈಶಾನ್ಯ ಕ್ಷೇತ್ರದ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. 6 ಕ್ಷೇತ್ರಗಳಿಗೆ ಚುನಾವಣೆ ರಾಜ್ಯಾದ್ಯಂತ ನಡೀತಾ ಇದೆ. ಮುಖ್ಯವಾಗಿ ಪದವೀಧರ ಕ್ಷೇತ್ರದ 3 ಮತ್ತು ಶಿಕ್ಷಕರ ಕ್ಷೇತ್ರದ 3 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ನಾನು ಕೆಪಿಸಿಸಿ ಶಿಕ್ಷಕರ ಘಟಕದ ವತಿಯಿಂದ ನಾನು ಮತ್ತು ಪುರ್ಲೆಯವರು 6 ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಸಲ ರಾಜ್ಯದ ಪದವೀಧರರು ಮತ್ತು ಶಿಕ್ಷಕರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಲಿಕ್ಕೆ ನಿರ್ಣಯವನ್ನು ಮತ್ತು ಮನಸ್ಸನ್ನು ಮಾಡ್ತಾ ಇದ್ದಾರೆ. ನಮ್ಮ 6 ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಚಂದ್ರಶೇಖರ್ ಪಾಟೀಲ್ರವರು ಮರು ಆಯ್ಕೆಯನ್ನು ಬಯಸಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಚಂದ್ರಶೇಖರ್ ಪಾಟೀಲ್ರು ಕ್ರಿಯಾಶೀಲವಾದಂಥ ನಾಯಕರಾಗಿದ್ದು, ಪದವೀಧರರ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ನಾನು ಈ ಭಾಗದ ಪದವೀಧರ ಮತದಾರರಲ್ಲಿ ಕಳಕಳಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ರವರಿಗೆ ನೀಡಬೇಕು ಅಂತ ತಿಳ್ಕೊಂಡು ತಮ್ಮ ಮೂಲಕ ಈಶಾನ್ಯ ಭಾಗದ ಪದವೀಧರ ಬಂಧು ಭಗಿನಿಯರಲ್ಲಿ ಕಳಕಳಿಯ ವಿಜ್ಞಾಪನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಬಹಳ ತ್ವರಿತವಾಗಿ ಜಾರಿಗೊಳಿಸುವ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9702205555. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.